ಇದ್ವಿ ಚಲುವರಾಯಸ್ವಾಮಿ ಅವರು ಮಾತನಾಡ್ತಾ ಇದ್ರು. ಮಾನ್ಯ ಸಚಿವರೇ ಪ್ಲೀಸ್ ನೀವು ಕಂಟಿನ್ಯೂ ಮಾಡಿ, ಬಜೆಟ್ ಬಗ್ಗೆ ಹೇಳ್ತಾ ಇದ್ರಿ. ಈಗ ಭಾಳ ಈ ಬಜೆಟ್ಟು ಯಾವುದನ್ನು ನಾವು ತಪ್ಪು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರಿಗೂ ಹೊರೆ ಇಲ್ದಲೆ 3,71,000 ಮೀರಿದಂಥ ಒಂದು ಬಜೆಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರತಿ ಇಲಾಖೆಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಮತ್ತು 52,000 ಕೋಟಿ 5 ಗ್ಯಾರಂಟಿಗೆ ಮೀಸಲಿಟ್ಟಿದ್ದಾರೆ. ನನ್ನ ಇಲಾಖೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಹೊಸ ಕಾರ್ಯಕ್ರಮಗಳ ಕೊಡೋದ್ರ ಜೊತೆಗೆ ಒಂದು ಪ್ರತ್ಯೇಕ ಆಹಾರ ಸಂಸ್ಕರಣಾ ನಿರ್ದೇಶನಾಲಯ ರಚನೆಗೆ ಒಂದು ಅವಕಾಶ ಮಾಡಿದ್ದಾರೆ. ಅದರಲ್ಲಿ ನಾವು ಫಿಶರಿ ಆಮೇಲೆ ಆರ್ಟಿಕಲ್ಚರು ಎಲ್ಲವೂ ಸೇರಿ ಸಂಸ್ಕರಣಾ ಸಂಬಂಧಪಟ್ಟಂಥ ಯೋಜನೆಗಳನ್ನ ಒಗ್ಗೂಡಿಸಿ ಪರಿಣಾಮಕಾರಿಯಾಗಿ ಜಾಗರಿಸಲಿಕ್ಕೆ ಮತ್ತು ಅದ್ರ ಜೊತೆಗೆ ಆಹಾರ ಪಾರ್ಕ್ಗಳು ಶಿವಮೊಗ್ಗ, ಸೊಗಾನೆ, ವಿಜಯಪುರ, ಇಟ್ಟಂಗಿ ಆಳ ಮತ್ತು ಬೆಂಗಳೂರು ಬಳಿ ಪೂಜನಹಳ್ಳಿನಲ್ಲಿ, ಜೊತೆಗೆ ನಮಗೆ ಜ್ಞಾನ ಕೇಂದ್ರ ಅಭಿವೃದ್ಧಿಯನ್ನು ಒಂದು ಹೊಸದಾಗಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಜೊತೆಗೆ 5,000 ಸಣ್ಣ ಸರೋವರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಸ್ವತಂತ್ರ ನಂತರ ಮೈಸೂರಿನ ಮಹಾರಾಜರು ಕೊಟ್ಟಂಥ ಕೊಡುಗೆ ನಂತರ ಇದಷ್ಟೊಂದು ದೊಡ್ಡ ಕೊಡುಗೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಇಡೀ ಜಿಲ್ಲೆಯ ಸಮಗ್ರ ಜನರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಒಂದು ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ಮಾಡಲಿಕ್ಕೆ ಇವತ್ತು ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಎರಡನೇದು ಕೃಷಿಗೆ ಹೆಸರಾದಂಥ ಮಂಡ್ಯ ಜಿಲ್ಲೆ, ಇಲ್ಲಿವರೆಗೆ ಯಾರು ಕೃಷಿ ಸಚಿವರಾಗಿರಲಿಲ್ಲ, ನನ್ನ ಕೃಷಿ ಸಚಿವರಾಗಿ ಮಾಡಿದ್ರು. ಇಲ್ಲಿವರೆಗೆ ಈ 4 ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ಪ್ರಮುಖವಾಗಿ ಮಂಡ್ಯದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯವನ್ನು ತರಲಿಕ್ಕೆ ತಜ್ಞರ ವರದಿಗೆ ಒಂದು ಬಜೆಟ್ನಲ್ಲಿ ಘೋಷಣೆ ಆಗಿದೆ. ವಿಸಿ ಫಾರಂನಲ್ಲಿ ಇವೆರಡೂ ಸಹ ಐತಿಹಾಸಿಕವಾದಂಥ ತೀರ್ಮಾನ. ಮಂಡ್ಯ ಜಿಲ್ಲೆಗೆ ಬಹುಶಃ ಇತಿಹಾಸದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಂತೇಳಿ ನಾನು ಅನ್ನಿಸ್ತೀನಿ. ರಾಜ್ಯದ ಮಾನ್ಯ 15ನೇ ಬಜೆಟ್ ಮಂಡಿಸಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬರ ಪರವಾಗಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ರೈಟ್ ಸರ್, ವೆಲ್ ಬ್ಯಾಲೆನ್ಸ್ಡ್ ಬಜೆಟ್ ಅದ್ರಲ್ಲಿ ನೋ ಡೌಟ್. ಆದ್ರೆ ಇನ್ನೊಂದು ಪ್ರಶ್ನೆ ಇದ್ದಿದ್ದು ಸರ್, ಆ ಪ್ರಶ್ನೆ ಏನು ಅಂದ್ರೆ ಕಿಸಾನ್ ಸಮ್ಮಾನ್ನ 2 ಕಂತು ಅಡಿಷನಲ್ ಆಗಿ ಏನ್ ಕೊಡ್ತಾ ಇದ್ರು ಅದನ್ನ ವಾಪಸ್ ರೀಸ್ಟಾರ್ಟ್ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಬಜೆಟ್ ನ ಮೂಲಕ ಇತ್ತು. ಅದಾಗಿಲ್ಲ. ಅದ್ಯಾಕೆ? ನಾವು ಈ 52,000 ಕೋಟಿ ಕೊಡೋದು, ಸಾಲ ಬಡ್ಡಿ ಇಲ್ಲದೆ ಇರೋ ಸಾಲ ಕೊಡೋದು, ಪೇಲ್ಡ್ ಬ್ಯಾಂಕ್, ಇದು ಯೋಜನೆ ಬೇರೆ ಕೊಟ್ಟಿದ್ದೀವಿ ಅಷ್ಟೇ. ಅವ್ರಿಗೆ ಕೊಡ್ತಿದ್ದು ಒಂದು 2,000 ಕೋಟಿ, ನಾವು ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ರೈತರಿಗೆ ನೇರವಾಗಿ 60,000 ಕೋಟಿ ಮೇಲೆ ನೇರವಾಗಿ ರೈತರಿಗೆ ಪ್ರತಿ ಮನೆಗೆ ಹೋಗುತ್ತೆ. ಅವರು 2,000 ಕೋಟಿ 4,000 ರೂಪಾಯಿ ಕೊಡ್ತಾ ಇದ್ರು 2 ಕಂತಲ್ಲಿ 2,000 ರೂಪಾಯಿನ. ನಾವು ಇವತ್ತು 60,000 ಕೋಟಿ ಕೊಡ್ತಾ ಇದ್ದೀವಿ. ಅದನ್ನು ನಿಲ್ಲಿಸಿಲ್ಲ, ಬೇರೆ ರೀತಿಯಲ್ಲಿ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ರೈಟ್ ಸರ್, ರೈಟ್, ಥ್ಯಾಂಕ್ ಯು ಚಲುವರಾಯಸ್ವಾಮಿ ಅವರೇ. ಓಕೆ, ಸೊ ಇನ್ನು ಇದಿಷ್ಟು ಬಜೆಟ್ನಲ್ಲಿ ಮೇಡಮ್ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಅನಿಸುತ್ತೆ. ಮೇಡಮ್, ದೇ ಆರ್ ಆಲ್ ಹ್ಯಾಪಿ. ಬಜೆಟಲ್ಲಿ ಅಂಥದ್ದು ಯಾವುದೂ ಕೂಡ ನೀವು ತೆಗೆದು ಹಾಕಿದರೆ ಇಂಥದಕ್ಕೆ ವಿರೋಧ ಮಾಡಬೇಕು ಅನ್ನೋದಿಲ್ಲ. ಆದರೂ ಕೂಡ ಉದ್ದೇಶಪೂರ್ವಕವಾಗಿ ನೀವು ವಿರೋಧ ಮಾಡ್ತಾ ಇದ್ದೀರಾ ಅನ್ನೋದು. ಅರುಣ್, ಉದ್ದೇಶಪೂರ್ವಕವಾಗಿ ವಿರೋಧ ಮಾಡೋ ಪ್ರಶ್ನೆ ಅಲ್ಲ. ಸಾಲದ ಬಗ್ಗೆ ಅವರೇನು ಈಗ ಅಂಕಿ ಸಂಖ್ಯೆಗಳಿಗೆ ಹೋದರೆ, ವಸ್ತುಸ್ಥಿತಿಯನ್ನು ಹೋದರೆ ಸಾಲ ಜಾಸ್ತಿ ಇದೆ, ಲೆಕ್ಕ ತೋರಿಸಿರೋದು ಕಡಿಮೆ ತೋರಿಸ್ತಾ ಇದ್ದಾರೆ. ಮತ್ತೆ ಈಗ ನೋಡಿ, ಗ್ಯಾರಂಟಿ ಯೋಜನೆಗಳ ಹಣವನ್ನೇ ಇಲ್ಲಿ ತೋರಿಸ್ತಾ ಇದ್ದಾರೆ. 52,000 ಕೋಟಿಯ ಯುವ ನಿಧಿದು, ಸ್ತ್ರೀ ಶಕ್ತಿ ಯೋಜನೆದು, ಮತ್ತೆ ಗೃಹಲಕ್ಷ್ಮಿದು ಇದರಲ್ಲೇ ಬರ್ತಾ ಇದೆ. ಡಬಲ್ ರಿಫ್ಲೆಕ್ಷನ್, ಅದನ್ನೇ ಬೇರೊಂದು ರೂಪದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ರಾಜಸ್ವ ಸಂಗ್ರಹ ಕೂಡ ಕಷ್ಟ ಇದೆ ಅಂತಕ್ಕಂಥದ್ದು ಅದೇನು. ಮತ್ತೆ ಸಾಲದ ಗಾತ್ರ ಜಾಸ್ತಿ ಆಗಿದೆ. ಒಟ್ಟಾರೆ ಡೆವಲಪ್ಮೆಂಟಲ್ಗೆ ದುಡ್ಡು ಎಲ್ಲೂ ಕಾಣ್ತಾ ಇಲ್ಲ. ಮತ್ತೆ ಬರಗಾಲ ಇದೆ, ತೀವ್ರ ಬರಗಾಲ ಇದೆ, ಕೃಷಿಗೆ ದುಡ್ಡಿಲ್ಲ, ಬರ ಅಡ್ರೆಸ್ ಮಾಡಕ್ಕೆ ದುಡ್ಡಿಲ್ಲ. ಅದು ಮಾತು ನಾನಂದೇ ಹೇಳಿದ್ದು, ತುಂಬಾ ಚೆನ್ನಾಗಿರುವ ಸಾಹಿತ್ಯ, ಚೆನ್ನಾಗಿರುವ ವರ್ಡ್ಸ್ ಅನ್ನ ಹಾಕಿದ್ದಾರೆ. ಬಟ್ ವಸ್ತುಸ್ಥಿತಿಗೆ ಅದು ದೂರವಾಗಿದೆ. ಪಾವಿತ್ರ್ಯತೆ ಇಲ್ಲದಂತ ಬಜೆಟ್ ಅನ್ನೋದು ಬಿಜೆಪಿ. 1,05,246 ಕೋಟಿ ಸಾಲದಲ್ಲಿ ಈ ವರ್ಷ ಅದರಲ್ಲಿ ಅರ್ಧ ಅಮೌಂಟು ಅಂದರೆ 52,000 ಕೋಟಿ ಹೆಚ್ಚು ಕಮ್ಮಿ ಈ ಗೃಹಲಕ್ಷ್ಮಿ ಯೋಜನೆಗೆ ಇಟ್ಟಿದ್ದಾರೆ. ಅಂದರೆ ಸುಮಾರು 1,19,00,000 ಮಹಿಳೆಯರಿಗೆ ಇದು ಸಿಗ್ತಾ ಇದೆ, ಗೃಹಲಕ್ಷ್ಮಿ. ಈಗ ಮೊನ್ನೆ ರಾಜ್ಯಪಾಲರು ವಿಧಾನಮಂಡಲದ ಅಧಿವೇಶನದ ಸಮಯದಲ್ಲಿ ಭಾಷಣ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಭಾಷಣನ ಓದಿದ್ರು, ನಾವೆಲ್ಲ ಕೇಳಿಸ್ಕೊಂಡ್ವಿ. ಅತಿ ಹೆಚ್ಚು ಸುಳ್ಳನ್ನು ಕೂಡ ಹೇಳಿಸಿದ್ದಾರೆ. 1.2
ಕೋಟಿ ಜನ ಕರ್ನಾಟಕದಲ್ಲಿ ಏನು ಬಡತನ ರೇಖೆಯಿಂದ ಮಧ್ಯಮ ವರ್ಗಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ಸುಮಾರು 5 ಕೋಟಿ ಜನ ಅಂತಲೂ ಕೂಡ ಹೇಳಿದ್ರು. ಹಾಗಾದರೆ ಗೃಹಲಕ್ಷ್ಮಿ ಈಗ ಇಲ್ಲಿ 1.19 ಕೋಟಿ ಮಹಿಳೆಯರಿಗೆ ಸಿಗೋದು, ಅವರು ಬಡತನ ರೇಖೆಗಿಂತ ಮಧ್ಯಮ ವರ್ಗಕ್ಕೆ ಬಂದರೆ ಕಂಟಿನ್ಯೂ ಮಾಡ್ತಾರಾ, ಇಲ್ಲ ಮಾನದಂಡ ಏನಾದರೂ ಬದಲಾವಣೆ ಮಾಡ್ತಾರಾ, ಓಕೆ, ಎಲ್ಲವೂ ಕೂಡ ಇಲ್ಲಿ ಇಲ್ಲ. ಅಂದರೆ ಹೇಗೆ, ಯಾವ ರೀತಿ, ಬರೇ ಸುಳ್ಳೆ ಸರ್ಕಾರ ಏನಾಗ್ತಾ ಇದೆ, ಸುಳ್ಳಿಂದನೇ ಮ್ಯಾನೇಜ್ ಮಾಡೋ ರೀತಿ ಕಾಣ್ತಾ ಇದೆ. ಓಕೆ. ಡಾಕ್ಟರ್ ಜೇಕಬ್ ಸರ್, ಲಾಸ್ಟ್ ರಿಯಾಕ್ಷನ್. ಅದೇ ನಾನು ಆವಾಗಲೇ ಹೇಳ್ದಂಗೆ ಸಿದ್ದರಾಮಯ್ಯವರ ಬಜೆಟನ್ನು, ಈಗ 15ನೇ ಬಜೆಟನ್ನು ಅವರು ಮಂಡಿಸಿರೋದು ಎಲ್ಲ ವರ್ಗಕ್ಕೂ ಏನಾದರೂ ಕೊಟ್ಟಿದ್ದಾರೆ. ಇಂಥದ್ದಾಗಬೇಕು ಅಂತ ಏನಾದರೂ ಇತ್ತ? ಇಂಥದ್ದು ಆಗಬೇಕಂತ ಭಾಳ ಇತ್ತು. ಸ್ಪೆಷಲಿ ನಮಗೆ ಸಣ್ಣ ಕೈಗಾರಿಕೆ ಏನಾಗಬೇಕಾಗಿದೆ, ಪ್ರಾಪರ್ಟಿ ಟ್ಯಾಕ್ಸು. ಪ್ರಾಪರ್ಟಿ ಟ್ಯಾಕ್ಸ್ ಏನಾಗಿದೆ, ಮುಂಚೆ ಒಂದು ಲ್ಯಾಂಡ್ ತೊಗೊಂಡ್ರೆ ದಾವಸ್ಪೇಟ್ಲ್ 10 ಲಕ್ಷ ಇತ್ತು, ಈಗ 1.5 ಕೋಟಿ ಆಗಿದೆ. ಇವಾಗ ಈ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ನೀವು 0.4% ಕಟ್ಟಬೇಕಾದ್ರೆ 10 ಲಕ್ಷ ಇಲ್ಲಿ 1.5 ಕೋಟಿಯಲ್ಲಿ. ಸೊ ಇದನ್ನು ಪ್ರಾಪರ್ಟಿ ಟ್ಯಾಕ್ಸನ್ನು ಡೋಂಟ್ ಪುಟ್ ಆನ್ ಗೈಡೆನ್ಸ್ ವ್ಯಾಲ್ಯೂ, ಈ ಪುಟ್ ಆನ್ ದ ಯಾವುದು ಜಾಗ ಉದ್ದ ಆಗಲ್ಲ ಎಷ್ಟಿದೆಯೋ ಅಥವಾ ಎಷ್ಟು ಬಿಲ್ಡಿಂಗ್ ಸ್ಕ್ವೇರ್ ಫೀಟ್ ಇದೆಯೋ ಅಷ್ಟಕ್ಕೆ ಮಾತ್ರ ಹಾಕಿ ಅಂತ ಕೇಳಿದ್ವಿ, ಸ್ಪೆಷಲಿ ಫಾರ್ ಇಂಡಸ್ಟ್ರೀಸ್. ಅದು ಮಾಡಿಲ್ಲ. ಆ್ಯಂಡ್ ಸ್ಪೆಷಲಿ ಸ್ಟ್ಯಾಂಪ್ ಡ್ಯೂಟಿನ 0.2% ಇರುವುದನ್ನು 0.5% ಮಾಡಿದ್ದಾರೆ. 0.5% ಆಫ್ 1 crore ಎಷ್ಟಾಯಿತು? ಇದು ಎವ್ರಿ ಇಯರ್ ನಾವು ರಿನ್ಯೂವಲ್ ಮಾಡುವಾಗ ಅಷ್ಟೊಂದು ಕಷ್ಟ ಆಗ್ತದೆ, ಹೊರೆ ಆಗ್ತಾ ಇದೆ. ಇದನ್ನು ಸ್ವಲ್ಪ ಕಮ್ಮಿ ಮಾಡಿ, ಸ್ಪೆಷಲಿ ಫಾರ್ ಸಣ್ಣ ಕೈಗಾರಿಕೆ ಮತ್ತು ಅದು ಮಾಡಿಲ್ಲ. ಸೊ ಇದೊಂದು ಬಹಳ ಒಂದು ಓಕೆ, ತುಂಬಾ ಧನ್ಯವಾದಗಳು. ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಅತಿಥಿಗಳಿಗೂ ತುಂಬ ಧನ್ಯವಾದಗಳು.